ಬನ್ನಿ ಇವತ್ತು ಆಂಧ್ರ ಸ್ಪೆಷಲ್ ಉಪ್ಮಾ ಪೆಸರೆಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತೆಲುಗು ಪೀಪಲ್ಗೆ ಖಂಡಿತ ಇದೊಂದು ಫೇವ್ರೆಟ್ ಡಿಶ್. ಅವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ದವರು ಈ ಥರ ಮಾಡಿ ಎಂಜಾಯ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸುಲಭ ಕೂಡ ಮಾಡೋದು. ಮತ್ತು ಹೈ ಪ್ರೋಟೀನ್ ಇರೋಂಥ ಉಪ್ಮಾ ಪೆಸರೆಟ್ಟು. ಪೆಸರೆಟ್ಟು ತುಂಬ ಪ್ರೋಟೀನೇಷಿಯಸ್. ಮಾಡೋದು ಹೇಗೆ ನೋಡ್ಕೊಂಡ್ಮಾ. 2 ಕಪ್ಪು ಹೆಸರು ಕಾಳು, ಅದಕ್ಕೆ 1 ಕಪ್ಪು ಅಕ್ಕಿ. 2 ಕಪ್ಪಲ್ಲಿ ಹೆಸರು ಕಾಳು ಹಾಕಿದ್ರೆ ಅದೇ ಕಪ್ಪಲ್ಲಿ 1 ಕಪ್ಪು ಊಟದ ಅಕ್ಕಿ ಹಾಕ್ಕೊಂಡು 2ರಿಂದ 3 ಬಾರಿ ಕ್ಲೀನಾಗಿ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ಇಡೀ ರಾತ್ರಿ ನೆನೆಲಿಕ್ಕೆ ಬಿಡಿ. ಇದು ಫರ್ಮೆಂಟೇಷನ್ ಆಗಬೇಕು ಅಂತ ಏನಿಲ್ಲ, ಬರೀ ಕಾಳುಗಳು ನೆಂದರೆ ಸಾಕು. ಬೆಳಗ್ಗೆ ನೋಡಿ ಸಖತ್ತಾಗಿ ನೆಂದಿರುತ್ತೆ ಅಕ್ಕಿ ಮತ್ತು ಹೆಸರು ಕಾಳು. ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ರುಬ್ಬಕ್ಕೆ ಮುಂಚೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಮತ್ತು ಒಂದು 2 ಪೀಸಿಂದ 3 ಪೀಸು ಈರುಳ್ಳಿ, ಅಂದರೆ 2 ಈರುಳ್ಳಿ ತೊಗೊಳ್ಳಿ. ಈ ಥರ ಹೋಳುಗಳು ಮಾಡಿ ರುಬ್ಲಿಕ್ಕೆ ಹಾಕ್ಕೊಳ್ಳಿ, ಭಾಳ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ನೈಸಾಗಿ ರುಬ್ಕೋಬೇಕು. ರುಬ್ದಂಥ ಹಿಟ್ಟನ್ನು ಒಂದು ಬೇಸನ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ತುಂಬ ಪ್ರೋಟೀನ್ ಆರೋಗ್ಯಕರವಾದಂಥ ದೋಸೆ ಇದು. ಈಗ ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ, ಸೂಪರಾಗಿ ಕಾಂಬಿನೇಷನ್ನು. ನಾನಿಲ್ಲಿ ಹುರ್ಗಡ್ಲೆ ಚಟ್ನಿ ಮಾಡ್ತಾಯಿದ್ದೀನಿ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿ ತುರಿದಂಥದ್ದು, 1/4 ಕಪ್ಪು ಹುರ್ಗಡ್ಲೆ, 1 ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ನಾನು ಇಂಗಿನ ಪುಡಿ ಕೂಡ ಸೇರಿಸ್ಕೊಳ್ತೀನಿ. ಸಾಮಾನ್ಯವಾಗಿ ನಾನು ಅಡುಗೆಗಳಲ್ಲಿ ಇಂಗು ಜಾಸ್ತಿ ಬಳಸ್ತೀನಿ, ಯಾಕಂದರೆ ಡೈಜೆಷನ್ಗೆ ಒಳ್ಳೆಯದು. ರುಬ್ಲಿಕ್ಕೆ ಎಷ್ಟು ಬೇಕೋ ನೀರು ಹಾಕಿ ಈ ಥರ ಕೋರ್ಸಾಗಿ ಚಟ್ನಿನ ರುಬ್ಕೊಳ್ಳಿ. ಇವಾಗ ಚಟ್ನಿ ಕೂಡ ರೆಡಿ ಆಯಿತು. ನಾನು ಆಲ್ರೆಡಿ ಉಪ್ಮಾ ಪೆಸರೆಟ್ಟು ಅಂತ ಹೇಳಿದ್ನಲ್ವಾ, ಈಗ ಉಪ್ಮಾ ರೆಡಿ ಮಾಡ್ಕೋಬೇಕಲ್ವಾ. ಇಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟು ರವೆ, ಅಂದರೆ ಉಪ್ಮಾ ರವೆ ಸಿಗುತ್ತಲ್ಲ, ಅದನ್ನು ಚೆನ್ನಾಗಿ ಘಮ ಬರೋವರೆಗೂ ಹುರಿದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು 2 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, 1ರಿಂದ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಬಾಡಿಸ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನಿಲ್ಲಿ 1 ಕಪ್ಪು ರವೆಗೆ 3 ಕಪ್ಪು ನೀರು ಸೇರಿಸ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಸೆಮಿ ಸಾಲಿಡಾಗೇ ಇರಬೇಕು, ತುಂಬ ಉದುದ್ರಾಗಿ ಉಪ್ಮಾ ಮಾಡ್ಕೋಬಾರ್ದು. ಪೆಸರೆಟ್ಟು ಅಂತಂದ್ರೇ ಅದರೊಳಗಡೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿದ್ದರೆ ನೀಟಾಗಿ ಸ್ಪ್ರೆಡ್ ಮಾಡ್ಬೋದು. 1ಕ್ಕೆ 3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಫೈನಾಗಿ ಚಾಪ್ ಮಾಡಿ ಸೇರಿಸಿದ್ದೀನಿ. ನೀರು ಚೆನ್ನಾಗಿ ಕುದಿ ಬಂದಾಗ ಹುರಿದಿಟ್ಟಂಥ ರವೆನ ನಿಧಾನಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡದೆ ತಿರುಗಬೇಕು. ಉಪ್ಮಾ ಸಾಮಾನ್ಯವಾಗಿ ಮಾಡೋಕ್ಕೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಬಟ್ ಕೆಲವೊಂದು ಸತಿ ಉಪ್ಮಾ ಮಾಡೋದು ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅಂಥವ್ರು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಉಪ್ಮಾ ರೆಡಿಯಾಗಿದೆ. ಈಗ ಮೇಯ್ನ್ ಉಪ್ಮಾ ಪೆಸರೆಟ್ಟು ನಾನೇನು ಹೇಳಿದ್ನೋ ಅದನ್ನು ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಕಾದಂಥ ತವಾಲಿ 1 ಸೌಟಷ್ಟು ಪೆಸರೆಟ್ಟು ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಸುತ್ತಲೂ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಂಥ ಉಪ್ಮಾನ ಮಧ್ಯ ಸ್ಪ್ರೆಡ್ ಮಾಡಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸಿ ತೆಗೆದ್ರೆ ಸೂಪರಾದ ಉಪ್ಮಾ ಪೆಸರೆಟ್ಟು ತಿನ್ನಲಿಕ್ಕೆ ರೆಡಿ. ಆರೋಗ್ಯವಾಗಿರುತ್ತೆ, ಭಾಳ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವೆಲ್ಲ ಒಂದು ಸತಿ ವಿಡಿಯೋ ನೋಡಿ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಹೇಳಿ. ಓಕೆ, ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ.